ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಸುಖ ಸಂಪತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳುತ್ತಾ, ಇವತ್ತಿನ ಈ ರೀಡಿಂಗ್ನಲ್ಲಿ ಯೂನಿವರ್ಸ್ ಏನೊಂದು ನಿಮ್ಗೆ ಸಂದೇಶನ ನೀಡುತ್ತದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡ್ಬರೋಣ. ಇಲ್ಲಿ ನಿಮ್ಮ ಜೀವನ ನಿಮ್ಮನ್ನು ಇಷ್ಟಪಡುವವರಿಗೆ ಒಂದು ಆದರ್ಶವಾಗಿ ಕಾಣ್ತಾ ಇದ್ದರೆ, ನಿಮ್ಮನ್ನು ಇಷ್ಟಪಡದೇ ಇರೋವರಿಗೆ ಇದೊಂದು ಶಾಪವಾಗಿ ಕಾಡ್ತಾ ಇದೆ. ಯಾಕಂದರೆ ಇದನ್ನು ನೀವು ನೋಡ್ಕೋಬೋದು. ಇದು ಒಂದು 10-15 ವರ್ಷದ ಹಿಂದಿನ 20 ವರ್ಷದವರೆಗೂ ಇದು ಇರ್ಬೋದು. ನಿಮಗೆ ಈ ಒಂದು ಹೆಚ್ಚು ಕಡಿಮೆ ಒಂದು 4-5 ವರ್ಷ ಆಯಿತು ಆ ಒಂದು ಕೆಟ್ಟ ಜೀವನದಿಂದ ಹೊರಗೆ ಬಂದು. ಅಲ್ಲಿವರೆಗೂ ತೆರೆಮರೆಯಲ್ಲಿ ನಿಮ್ಮ ಜೀವನವನ್ನು ನೋಡಿ ಏನೋ ಒಂದು ಆನಂದಿಸ್ತಾ ಇದ್ರಲ್ಲ, ತೆರೆಮರೆಯಲ್ಲಿ ನಿಮ್ಮ ಜೀವನ, ನಿಮ್ಮ ಸಂಸಾರಿಕ ಜೀವನವನ್ನು ಏನು ನೋಡುತ್ತಾ ಆನಂದ ಪಡ್ತಾಯಿದ್ರು, ಇವತ್ತವರು ನೀವು ಅವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಅಂದರೂ ಕೂಡ ನಿಮ್ಮಲ್ಲಿ ಬಂದಿರುವಂಥ ಬದಲಾವಣೆ, ನೀವು ಮಾಡ್ತಿರುವಂಥ ಜೀವನದ ರೀತಿ, ನೀವು ಹೋಗ್ತಿರುವಂಥ ದಾರಿ, ನೀವು ತೆಗೆದುಕೊಳ್ಳುತ್ತಿರೋ ಈಗ ಇತ್ತೀಚೆಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ, ನಿಮ್ಮಲ್ಲಿ ಇತ್ತೀಚೆಗೆ ಮಾತಿನಲ್ಲಿ ಸ್ಪಷ್ಟತೆ, ಏನು ನೀವು ಮಾತಾಡ್ತೀರಲ್ಲ ಅದನ್ನೇ ಮಾಡ್ತೀರಿ. ಇದೆಲ್ಲ ನೋಡಿ ಅವರಿಗೆ ನಿಮ್ಮನ್ನು ಇಷ್ಟಪಡದೇ ಇರೋರು, ಅವ್ರಿಗೆ ಇದೆಲ್ಲ ಕೊಡಿಸಿ ಒಂದು ಶಾಪವಾಗಿ ಅವ್ರನ್ನ ಕಾಡ್ತದೆ. ಕಾರಣ ಇಷ್ಟ, ಈ ಒಂದು ಜೀವನದ ಒಂದು ಇದರೊಳಗೆ ನಿಮ್ಮನ್ನು ಒಂದು ರೀತಿಯಿಂದ ಅವರ ಕೈಯೊಳಗಿನ ಗುಲಾಮರಾಗಿ ಮಾಡ್ಕೋಬೇಕು. ನೋಡ್ರಲ್ಲ, ಅವರು ಏನು ಮಾಡಿದ್ರಂದ್ರೆ ನಿಮ್ಮನ್ನು ಅವರ ಕೈಯೊಳಗಿನ ಗುಲಾಮರಾಗಿ ಮಾಡ್ಕೋಬೇಕು. ಅದು ಒಂದು ವೇಳೆ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನು ಈ ಜೀವನದಿಂದನ ಸರಿಸಿಬಿಡ್ಬೇಕು ಅನ್ನುವಂಥ ಒಂದು ಯೋಜನೆ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದರು. ಅದು ನಿಮಗೆ ಎಷ್ಟರ ಮಟ್ಟಿಗೆ ತೊಂದರೆ ಮಾಡ್ತು ಅಂತಂದ್ರೆ, ಅದರ ಇದೇ ರೀತಿ ಇದು ಐತಿ ಅನ್ನೋದು ನಿಮಗೆ ಅರ್ಥ ಆಗಬೇಕಾದ್ರೆ 10-12 ವರ್ಷ ಟೈಮ್ ಹೋಗಿಬಿಡ್ತು. ನಿಮಗೆ ಅದು 10-15 ವರ್ಷದ ಮಟ್ಟ ಟೈಮ್ ಹೋಯ್ತು. ಯಾವಾಗ ನೀವು ಅದು ಅರ್ಥ ಆಯಿತು ಅಷ್ಟೊತ್ತಿಗೆ ಅಂದ್ರೆ ನೀವು ಹೆಂಗಾಗಿದ್ದೀರಿ ಅಂದ್ರೆ ಸತ್ತ ಹುಟ್ಟಿ ಬಂದಂಗೆ ಆಗಿತ್ತು ನಿಮ್ಮ ಪರಿಸ್ಥಿತಿ. ಆ ಸಮಯದಲ್ಲಿ ಅದು ಏನೋ ಒಂದು ತಾಯಿ ಆದಿಶಕ್ತಿ ಕೃಪಾ, ಏನೋ ನಿಮ್ಗೆ ಪೂರ್ವ ಜನ್ಮದಲ್ಲಿ ಏನೋ ಗುರುವಿನ ಆಶೀರ್ವಾದ, ನೀವು ಈ ಒಂದು ದೊಡ್ಡ ಕೆಟ್ಟ ಘಟನೆ ಒಳಗೆ ಪಾರಾಗಿ ಬಂದು ನೀವು ಜೀವಂತವಿದ್ದೀರಪ್ಪ ಅಂದರೆ ಇದು ಗುರುವಿನ ಕೃಪಾ, ತಾಯಿ ಆದಿಶಕ್ತಿ ಆಶೀರ್ವಾದನ ಕಾರಣ ಇದಕ್ಕೆ, ಮತ್ತೇನು ಬೇರೆ ಏನಿಲ್ಲ. ಯಾಕಂದ್ರೆ
ನಿಮ್ಗೆ ಅವಾಗ ಯಾರೂ ಆ, ನಿಮ್ಮ ಬೆನ್ನಿಗೆ ಯಾರೂ ಇರಲಿಲ್ಲ. ಅಲ್ಲಿ ಆ ಬೆನ್ನಿಗೆ ಯಾರೂ ಇಲ್ಲಲ್ಲ ಅಂದ್ರೆ ಮನೆಯೊಳಗೆ ನಿಮ್ಮ ಸಂಸಾರಿಕ ಜೀವನದೊಳಗೆ ನಿಮ್ಗೆ ವಿರೋಧಿಗಳು ಹೊರಗಿನವ್ರನ್ನ ಬಿಡ್ರಿ, ಯಾಕಾದರೂ ಇದು ಮಾಡ್ಬೋದು. ಆದರೆ ಮನೆಯೊಳಗೆ ನಿಮ್ಗೆ ಆ ರೀತಿ ತೊಂದರೆಗಳು ಕಾಡ್ತಾಯಿದ್ವು. ಹೆಂಗಾಗಿಬಿಡ್ತೈತಂದ್ರೆ ಒಬ್ಬ ಮನುಷ್ಯ 1000 ಒಳ್ಳೆಯ ಕೆಲಸ ಮಾಡಿ ಒಂದು ಸಣ್ಣದೆಲ್ಲೋ ಒಂದು ತಪ್ಪು ಮಾಡಿದಾಗ ಅದನ್ನು ಹೊರಗಿನವರು ಅದನ್ನು ಹೈಲೈಟ್ ಮಾಡಿ ನಿಮ್ಮ ಮನೆಯೊಳಗಿರುವಂಥವ್ರನ್ನ ತಲೆ ಕೆಡಿಸಿ ನಿಮ್ಮ ವಿರೋಧವಾಗಿ ನಿಂದಿರಿಸಿ ನಿಮಗೆಲ್ಲ ಮಾನಸಿಕ ಹಿಂಸೆ ಆಗೋಂಗೆ ಮಾಡಿ ಈ ರೀತಿ ಎಲ್ಲ ತೊಂದರೆಗಳು ಮಾಡ್ಕೊತ ನೀವು ಅದನ್ನು ನಿಮ್ಮ ರೀತಿ ಒಳಗೆ ಅದನ್ನು ಸುಧಾರಿಸ್ಬೇಕನ್ನುವಂಥ ಸಾಕಷ್ಟು ಪ್ರಯತ್ನಗಳು ನೀವು ಮಾಡಿದಿರಿ. ಆ ಪ್ರಯತ್ನದಾಗ ವಿಫಲ ಆಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ರಿ. ಮಧ್ಯದಲ್ಲಿ ಒಂದು ವ್ಯಸನಕ್ಕೂ ದಾಸರಾದ್ರಿ. ಸಾಕಷ್ಟೆಲ್ಲ ಅನುಭವಗಳನ್ನ ಅನುಭವಿಸಿ ಸಾಕಷ್ಟು ನೀವು ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ನೋವನ್ನು ಅನುಭವಿಸಿದಿರಿ. ಅದು ಹೇಳ್ತಾರಲ್ಲ, ಒಳ್ಳೆಯದಕ್ಕೂ ಒಂದು ಕಾಲ ಕೆಟ್ಟದಕ್ಕೂ ಒಂದು ಕಾಲ ಅಂಥೇಳಿ. ಅದು ನಿಮ್ಮ ಪೂರ್ವಜನ್ಮದ ಕರ್ಮನೋ ಏನೋ ಅದು ಎಲ್ಲ ಹಳದು ಹೋಗಿ ಒಂದು 5-6 ವರ್ಷದಿಂದ ಈ ಕಡೆ ಅದರಾಗ ನೀವು ಈಗ 1 ವರ್ಷ 6 ತಿಂಗಳಿಂದ ಈಗ ಮುಂಚೂಣಿ ಒಳಗೆ ಏನು ನಿಮ್ಮನ್ನು ಒಂದು ತುಚ್ಛವಾಗಿ ಏನು ನೋಡ್ತಾ ಇದ್ರಲ್ಲ ಅವ್ರಿಗೆ ನಿಮ್ಮ ಮೇಲೆ ಈಗ ದೃಷ್ಟಿ ಇದು ಹೆಂಗೆ ಆಯಿತು ಅಂತ. ಯಾಕಂದ್ರೆ ನಿಮ್ಮನ್ನು ಅವರು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ನಿಮ್ಮನ್ನು ತಮ್ಮ ಗುಲಾಮರಾಗಿನಾರ ಮಾಡ್ಕೋಬೇಕು. ಅದಕ್ಕೆ ನೀವು ಆಗಲಿಲ್ಲಪ್ಪ ಅಂತಂದ್ರೆ ಈ ಜೀವನದಿಂದನೂ ನಿಮ್ಮನ್ನು ಸರಿಸಿಬಿಡ್ಬೇಕು ಅನ್ನುವಂಥ ಹಂತಕ್ಕಿದ್ದವರು ಇವತ್ತೇನಾಗ್ಬಿಟ್ಟೈತೆ ಅಂತಂದ್ರೆ ನೀವು ಯಾವ ರೇಂಜಿನೊಳಗೆ ಅದೀರಿ ಅಂತಂದ್ರೆ ಈ ರೇಂಜಿನೊಳಗೆ ನೀವು ಬಂದ್ಕೊತೀರಿ. ಈಗ ಈ ಹೆಂಗೆ ಹಾಕಿಡ್ಬೇಡ ಅವರಿಗೆ ಏನಾಗತ್ತಂದ್ರೆ ಹುಟ್ಟಿದ್ದು ಬೆಳೆದು ಕೂಡ ನೆನಪು ಆಗ್ತತಿ. ಅದಕ್ಕೆ ಅವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಸತ್ಯಕ್ಕೆ ಅವ್ರಿಗೆ ದಿಕ್ಕ ತಿರಿಲ್ಲಂಥ ಪರಿಸ್ಥಿತಿ ಅವ್ರಿಗೆ ಯಾಕೆ ಅನ್ಕೊಂತೈತಿ. ಅದು ಅಲ್ಲದೆ ಕೆಲವೊಂದಷ್ಟು ಘಟನೆಗಳು ನಿಮ್ಮ ಜೊತೆ ಅವರು ಏನು ಮಾಡಿದ್ರಲ್ಲ ಅದು ಸಮಯನ ಅವರಿಗೆ. ಈಗ ನೀವು ನಿಮ್ಮ ಜೀವನ ಆಯಿತು, ನಿಮ್ಮ ಜೀವನದೊಳಗೆ ಏನೆಲ್ಲ ಕೆಲವೊಂದಷ್ಟು ತಪ್ಪುಗಳಾಗಿದ್ದು ಅವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋದ್ರೊಳಗೆ ನಿಮ್ಮ ಜೀವನ ಈಗ ನಡೀತಾ ಇದೆ. ಆದ್ರೆ ಅವ್ರ ಕಡೆ ನಿಮ್ಗೆ ಲಕ್ಷ್ಯನೇ ಇಲ್ಲ. ನಿಮಗೂ ಗೊತ್ತಾಗಿದೆ ಏನೇನೆಲ್ಲ ಏನು ತೊಂದರೆ ಆಗಿತ್ತು, ಅದಕ್ಕೆ ಯಾರೆಲ್ಲ ಏನು ಕಾರಣ ಅನ್ನೋದು ಸಹಿತ ಈಗ ಅರ್ಥ ಆದರೂ ಅವ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಆಸಕ್ತಿನೇ ಇಲ್ಲ. ಅವ್ರ ಬಗ್ಗೆ ಏನಾರು ದ್ವೇಷ ಸಾಧಿಸ್ಬೇಕು ಅನ್ನುವಂಥ ವಿಚಾರ ನಿಮಗಿಲ್ಲ. ಆದ್ರೆ ನೀವು ಬಿಟ್ಟರು ಸಮಯ ಬಿಡಬೇಕಲ್ಲ. ಅದನ್ನು ಸಮಯ ಆಮೇಲೆ ಇದು ಯೂನಿವರ್ಸ್ ಹೆಂಗಿರುತ್ತಂತಂದ್ರೆ ನಾವು ಏನು ಕೊಡ್ತೀವಿ ಅದನ್ನು ನಮಗೆ ಅದು 10 ಪಟ್ಟು ಕೊಟ್ಟ ಹೋಗೋದು. ಅದು ಒಳ್ಳೇದು ಕೊಟ್ಟರೆ ಒಳ್ಳೇದು, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದನ್ನು ಕೊಡೋದು. ಇದನ್ನು ಸಾಕಷ್ಟು ಪ್ರತಿ ವಿಡಿಯೋದಾಗೂ ನಾನು ಹೇಳ್ತೀನಿ. ಆದರೂ ಎಷ್ಟೋ ಬುದ್ಧಿ ಹೇಳಿದ್ರೂ ಕೆಲವೊಂದಷ್ಟು ಮಂದಿಗೆ ಅದು ಬುದ್ಧಿನ ಬರೋದಿಲ್ಲ, ಏನು ಮಾಡೋಕ್ಕೆ ಬರಲ್ಲ. ಮತ್ತು ಅವರು ಈ ರೀತಿಯಿಂದ ಕೆಲವೊಂದಷ್ಟು ಅವರು ಕರ್ಮ ಅನುಭವಿಸ್ಬೇಕಾಗತ್ತೆ. ಅದನ್ನು ಅಂದಾಗ ಅದು ಗೊತ್ತಾಗುತ್ತೆ. ಹೇಳೋದ್ರಿಂದ ಈಗ ಯಾರಿಗೂ ಅರ್ಥ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂತಂದ್ರೆ ಈ ರೀತಿ ನೇರವಾಗಿ ಹೋದ್ರೆ ಅದು ಬಡಿತೈತಪ್ಪ, ನೀನು ತುತ್ತಾಗಿ ಬಗ್ಗಿ ಹೋಗು ಅಂದ್ರೆ ಇಲ್ಲ ನೋಡೋಣ ಅದು ಹೆಂಗೆ ಬಡಿತೈತೆ ಅಂತೇಳಿ ನೇರವಾಗಿ ಹೋಗಿ ಅದು ಬಳದಿಂದನ ತಗೋ ಮಧ್ಯೆ ಈಗ ಅದಾರೀಗ. ಅದಕ್ಕೆ ಅವರಿಗೆ ಸಮಯನ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಹೀಗಾಗಿ ಈ ರೀತಿ ಇವತ್ತು ರೀಡಿಂಗ್ ಈ ರೀತಿ ಐತಿ. ನಿಮ್ಮದು ಏನೈತಲ್ಲ ಎನರ್ಜಿ, ಪವರ್ಫುಲ್ ಎನರ್ಜಿ,
ನಿಮಗೆ ಸಾಕಷ್ಟು ಇವತ್ತು ಯೂನಿವರ್ಸ್ ತುಂಬ ಒಳ್ಳೆಯ ಒಂದು ಎನರ್ಜಿ ಇದೆ. ಮತ್ತು ಸ್ವಭಾವತ ನೀವು ಒಳ್ಳೆಯವರಾಗಿರೋದ್ರಿಂದ ಯೂನಿವರ್ಸ್ ನಿಮ್ಗೆ ಅದರೊಳಗೆ ಇನ್ನಷ್ಟು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಜೀವನಕ್ಕೆ ಒಂದು ಮೆರಗನ್ನು ತರುವಂಥ ಒಂದು ಕೆಲಸವನ್ನು ಇವತ್ತು ಯೂನಿವರ್ಸ್ ಮಾಡ್ತಾಯಿದೆ. ಇಷ್ಟೇ ಇವತ್ತಿನ ರೀಡಿಂಗು. ಇವತ್ತಿನ ರೀಡಿಂಗು ಕೂಡ ತುಂಬ ಒಳ್ಳೆಯದಿದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ, ಒಳ್ಳೆಯವರಿಗೆ ಒಂದು ಉತ್ತಮವಾದ ಜೀವನ ಇದೆ. ಸರಿ ಬಂಧುಗಳೇ, ಮತ್ತೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ನಾಳೆ ಭೇಟಿ ಆಗ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ಮತ್ತು ನಾಳೆ ನಿಮಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.